ನಮಸ್ಕಾರ. ಅಧ್ಯಾಯ 11. ಶಿವ ಪಂಚಾಕ್ಷರ ಮಂತ್ರ ಮಹಿಮೆಯಿಂದಾದ ಬಹುಮತಿಯ ಜೀವನ ಪರಿವರ್ತನೆ. ಮಾಡು ನೀ ಶಿವಕಥಾ ಶ್ರವಣ, ಕೂಡು ನೀ ಶಿವ ಸತ್ಸಂಗ, ನೋಡು ಜಗದಿ ಶಿವಲಿಂಗ ದರ್ಶನವ, ಬೇಡು ನೀ ನಿಜ ಶಿವಪಥವ, ಮಾಡು ನೀ ಶಿವಪೂಜಾ ಸತ್ತ, ಕೂಡು ಕೊನೆಗೂ ನೀ ಶಿವ ಕೈಲಾಸ ಪದವಿಯ. ಮಾರ್ಗಶಿರ ಮಾಸದ ಶುದ್ಧ ಪೂರ್ಣಿಮಾ ಮಾಸದಂದು ಆಕಾಶ ನಿರಭ್ರವಾಗಿತ್ತು. ಚಂದ್ರನು ತನ್ನೆಲ್ಲ ಶಾಂತತೆಯನ್ನು ಸುತ್ತಲೂ ಹಾಲು ಚೆಲ್ಲಿದಂತೆ ಬೀರುತ್ತಾ ಆಕಾಶ ಮಾರ್ಗದಲ್ಲಿ ಕ್ರಮಿಸುತ್ತಿದ್ದನು. ಆಹ್ಲಾದಕರವಾದ ಗಾಳಿ ಸಣ್ಣಗೆ ಸುಳಿದಾಡುತ್ತಿತ್ತು. ಇಂಥ ಸಮಯದಲ್ಲಿ ಸೂತ ಪುರಾಣಿಕರು ತಮ್ಮ ತಪೋವನದಲ್ಲಿಯ ಪರ್ಣ ಕುಟೀರದ ಸಮೀಪವಿದ್ದ ಅಶ್ವತ್ಥ ವೃಕ್ಷದ ಕಟ್ಟೆಯಲ್ಲಿ ಶೌನಕಾದ್ಯ ಋಷಿಗಳೊಂದಿಗೆ ಕುಳಿತು ಪಾರಮಾರ್ಥದ ವಿಷಯವಾಗಿ ಚರ್ಚಿಸುತ್ತಿರುವಾಗ ಏನೋ ಜ್ಞಾಪಿಸಿಕೊಂಡು, ಹೇ ಋಷಿಗಳೇ, ಭೂಲೋಕದಲ್ಲಿರುವ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ ವರ್ಣಾಶ್ರಮ ನಿವಾಸಿಗಳಾದ ಎಲ್ಲರೂ ಶಿವನಾಮ ಕೀರ್ತನ, ಶಿವಕೀರ್ತನ ಶ್ರವಣ ಮಾಡಬೇಕು. ಇದರಿಂದ ಗೋಹತ್ಯೆ, ಜಾರತನ, ಸ್ತ್ರೀ ಹತ್ಯೆ, ತುಡುಗು, ಸುರಾಪಾನ, ದಾರಿಹೋಕದ ಸುಲಿಗೆ, ದುರಾಚಾರ, ಮಾತಾಪಿತರೊಂದಿಗೆ ವೈರತ್ವ, ಶಿಶು ಹತ್ಯೆಗಳಿಂದ ಪ್ರಾಪ್ತವಾಗುವ ಎಲ್ಲ ಘೋರ ಪಾಪವು ನಶಿಸಿ ಪುಣ್ಯ ಲಭಿಸಿ ಶಿವನ ಕರುಣೆಗೆ ಕಾರಣೀಭೂತರಾದ ದಂಪತಿಗಳ ಕಥೆಯೊಂದು ನೆನಪಿಗೆ ಬಂದಿದೆ. ಆಲಿಸಿರಿ. ಸಂಪದ್ಭರಿತವಾದ ಭರತಖಂಡದ ದಕ್ಷಿಣ ಭಾಗದಲ್ಲಿ ಭಾಷ್ಕಳಪುರ ಎಂಬುದೊಂದು ನಗರವಿತ್ತು. ನಗರದಲ್ಲಿ ಹೆಚ್ಚೆಚ್ಚು ಜನ ವಿಲಾಸಿಗಳು, ಪರಸ್ತ್ರೀ ಪರಧನ ವ್ಯಾಮೋಹಿತರು, ದುಡಿಯದೆ ತಂದೆ ತಾಯಿಯರ ಆಪद्धನದಿಂದ ಜೂಜಾಟ, ಪರಸ್ತ್ರೀ ಸಂಘ, ಸುರಾಪಾನ ಮಾಡುವ ಕುಪುತ್ರರೇ ಹೆಚ್ಚಾಗಿದ್ದರು. ಧರ್ಮಬೋಧೆ ಮಾಡಬೇಕಾದ ಬ್ರಾಹ್ಮಣರು, ಸಾಧು ಸಜ್ಜನರು ಕೂಡ ಕಾಮಿನಿಯರ ಸಂಘ ಮಾಡಿ ಮದ್ಯ ಮಾಂಸಗಳ ದಾಸಾನುದಾಸರಾಗಿ ಸದಾ ವಾರಾಂಗನೆಯರ ಮನೆ ಅಂಗಳದಲ್ಲಿ ಹರಟುತ್ತಾ ಕಾಲ ಕಳೆಯುತ್ತಿದ್ದರು. ಭಾಷ್ಕಳಪುರದ ಮಧ್ಯದಲ್ಲಿದ್ದ ಮನ್ಮಥ ವಿಲಾಸ ಎಂಬ ಮನೆಯಲ್ಲಿ ವಿದುರನೆಂಬ ಬ್ರಾಹ್ಮಣನು ಬಹುಮತಿ ಎಂಬ ಪತ್ನಿಯೊಂದಿಗೆ ಕಾಲ ಕಳೆಯುತ್ತಾ ಊರಿನಲ್ಲಿ ಹೋಮ ಮತ್ತು ಪಂಚಾಂಗ ಹೇಳುತ್ತಾ ಬಂದ ಅಲ್ಪ ಸ್ವಲ್ಪ ದುಡ್ಡಿನಿಂದ ಜೀವನ ಸಾಗಿಸುತ್ತಿದ್ದನು. ವಿದುರನು ಕಾಮಶಾಸ್ತ್ರ ಬಲ್ಲವನಾಗಿದ್ದರಿಂದ ಹಸ್ತಿನಿ, ಪದ್ಮಿನಿ, ಚಿತ್ತಿನಿ, ಶಂಕಿನಿಯರೆಂಬ ಸ್ತ್ರೀ ಜಾತಿ ಸ್ತ್ರೀಯರ ಕಾಮರತಿ ವಿಲಾಸದಲ್ಲಿ ಬಿದ್ದು ತನ್ನ ಕುಲದ ಕಸುಬು ಆದ ಧಾರ್ಮಿಕ ಕೆಲಸಗಳನ್ನು, ತಿಥಿ, ಹಬ್ಬ, ಹರಿದಿನಗಳನ್ನು ಜನಸಾಮಾನ್ಯರಿಗೆ ಹೇಳುವುದನ್ನು ಬಿಟ್ಟು ಸದಾ ವಾರಾಂಗನೆಯರ ದಾಸಾನುದಾಸನಾಗಿ ಅಲ್ಲಿಯೇ ಹಿರಹತ್ತಿದನು. ಇದರಿಂದ ಹೆಂಡತಿ ಬಹುಮತಿಯು ಜೀವನ ಸಾಗಿಸುವುದು ಕಠಿಣವಾಯಿತು. ಬಹುಮತಿಯು ಮೈಮಾಟದಿಂದಲೂ ಬಣ್ಣ ರೂಪದಿಂದಲೂ ರತಿಯಂತೆ ರೂಪವತಿಯಾಗಿದ್ದಳು. ಇವಳ ರೂಪಕ್ಕೆ ಮಾರುಹೋದ ವಿಟಕಾಮಿಗಳು ಕಾರಣವಿಲ್ಲದೆ ಇವಳಂಗಳದಲ್ಲಿ ಸದಾ ತಿರುಗಾಡುತ್ತಾ ಇವಳ ಅಂಗಸುಖಕ್ಕಾಗಿ ತುದಿಗಾಲ ಮೇಲೆ ನಿಂತಿದ್ದರು. ಹದಿಹರಿಯದ ವಯಸ್ಸಿನಲ್ಲಿ ಪತಿ ಪರಸ್ತ್ರೀ ಸಂಘದಲ್ಲಿ ಮೈಮರೆತಿರುವಾಗ, ಹೊಟ್ಟೆಗೆ ಹಿಟ್ಟಿಲ್ಲದಿರುವಾಗ ಎಷ್ಟು ದಿನ ತಾನೇ ಹೊಟ್ಟೆ ಕಟ್ಟಿಯಾಳು? ಉಪವಾಸ ಇರುವುದಕ್ಕಿಂತ ಮೈಮಾರಿ ಉಂಡು ಉಟ್ಟು ತೊಟ್ಟು ಮೆರೆಯುವುದು ಮೇಲಲ್ಲವೇ ಎಂದು ಬಹುಮತಿಯು ಪರಪುರುಷರೊಂದಿಗೆ ಸರಸ ಕ್ರೀಡೆಯಲ್ಲಿ ತೊಡಗಿದಳು. ಇದರಿಂದ ಅವಳು ಗುಪ್ತ ಕಾಮವಾಸನೆಗೆ ಬಲಿಯಾಗಿ ಹುಡುಗರಿರಲಿ ಮುದುಕರಿರಲಿ ಮಹಾರೋಗ ಪೀಡಿತರಾಗಿರಲಿ ಹಣ ಕೊಟ್ಟರೆ ಸಾಕೆಂದು ಕರೆದು ಮಂಚವೇರಲು ನಿರ್ಧರಿಸಿದಳು. ಇವಳೊಂದಿಗೆ ಕಾಮ ಕೇಳಿಯಾಡಲು ಸದಾ ಪುರುಷರು ಇವಳ ಮನೆಗೆ ಸಮೀಪದಲ್ಲಿಯೇ ಬೀಡು ಬಿಟ್ಟಿತ್ತು. ಒಂದು ದಿನ ಮಧ್ಯಾಹ್ನ ಬಹುಮತಿಯು ನೀಚ ಕುಲದ ಓರ್ವ ವಿಟ ಪುರುಷರೊಂದಿಗೆ ರಾಸಕ್ರೀಡೆಯಾಡುತ್ತಿದ್ದಾಗ ಇವಳ ಪತಿ ವಿದುರನು ತನ್ನ ಸೂಳಿಗೆ ಸೀರೆ ಕೊಳ್ಳಲು ಹಣ ತರುವುದಾಗಿ ಹೇಳಿ ಮನೆಗೆ ಬಂದಿದ್ದನು. ಮನೆಯಲ್ಲಿ ತನ್ನ ಹೆಂಡತಿಯು ಬೇರೊಬ್ಬ ವಿಟಪುರುಷನ ತೋಳತಕ್ಕೆಯಲ್ಲಿ ರಮಿಸುತ್ತಿರುವುದನ್ನು ಕಣ್ಣಾರೆ ಕಂಡು, ಬ್ರಾಹ್ಮಣರ ಮನೆಯಲ್ಲಿ ನೀಚ ಕುಲದ ಅಧಮನು ಬಂದು ಬ್ರಾಹ್ಮಣ ಸ್ತ್ರೀಯೊಂದಿಗೆ ಕೂಡುವುದೇ, ಎಲೆ ಅಧಮ ಎಂದು ಕೋಪಗೊಂಡು ಅವನನ್ನು ಹೊಡೆಯಲು ಹೋದನು. ಆದರೆ ಆ ಜಾರನು ತರುಣನಾದ್ದರಿಂದ ವಿದುರನನ್ನೇ ಹಿಂದಕ್ಕೆ ದಬ್ಬಿ ತನ್ನ ಬಟ್ಟೆಯೊಂದಿಗೆ ಬೀದಿಗೆ ಓಡಿ ಹೋದನು. ಕುಪಿತಗೊಂಡ ವಿದುರನು ನಗ್ನಳಾದ ಹೆಂಡತಿಯ ತುರುಬನ್ನು ಹಿಡಿದು ದರದರನೆ ಎಳೆದು ಗುದ್ದಿದಾಗ ಬಿದ್ದ ಬಹುಮತಿಯು ಗಂಡನ ಕಾಲನ್ನೇ ಬಾಯಿಂದ ಕಚ್ಚಿ ಮೇಲೆತ್ತಿದಾಗ ವಿದುರನು ಆಧಾರ ತಪ್ಪಿ ನೆಲಕ್ಕೆ ದೊಪ್ಪನೆ ಬಿದ್ದನು. ಗಂಡನು ಬಿದ್ದಾಗ ಎದ್ದು ಬೆತ್ತಲೆಯಾದ ಬಹುಮತಿಯು ಲಘು ಬಗೆಯಿಂದ ಸೀರೆ ರವಿಕೆಗಳನ್ನು ತೊಟ್ಟುಕೊಂಡಳು. ಸಾವರಿಸಿಕೊಂಡು ಎದ್ದ ವಿದುರನು, ಎಲೆ ಜಾರಿಣಿ, ಬ್ರಾಹ್ಮಣನ ಹೆಂಡತಿಯಾಗಿ ಇಂಥ ಹೇಯ ಕಾರ್ಯ ಮಾಡಲು ಮನಸ್ಸಾದರೂ ಹೇಗೆ ಬಂತು ಎನ್ನಲು ಬಹುಮತಿಯು ಕಟ್ಟಿಕೊಂಡ ಗಂಡನೇ ಕೈಬಿಟ್ಟು ವಾರಾಂಗನೆಯರ ಮನೆ ಸೇರಿದರೆ ನನ್ನ ಉಪಜೀವನಕ್ಕಾಗಿ ಏನು ಮಾಡಲಿ? ಉಪ್ಪು ಖಾರ ಹುಳಿ ಉಂಡ ದೇಹಕ್ಕೆ ಕಾಮ ವಾಸನೆಯಾಗುವುದು ಸಹಜ. ಕಾಮ ಸುಖಕ್ಕಾಗಿ ಬೇರೆ ಪುರುಷರೊಂದಿಗೆ ಬೆರೆಯುವುದು ತಪ್ಪೇ? ವಿವಾಹ ಕಾಲದಲ್ಲಿ ಕಾಮೇಚ ಅರ್ಥೇಚ ಧರ್ಮೇಚ ನಾತಿಚರಾಮಿ ಎಂದು ಹೇಳಿದ ನೀವೇ ಸೂಳೆಯ ಮನೆಗೆ ಸೇರಿದಾಗ ನಾನು ವಿಟ ಪುರುಷರೊಂದಿಗೆ ಬಾಳು ಪಡೆಯುವುದು ತಪ್ಪೇ ಎಂದು ವಾದಿಸಿದಾಗ, ನಿನ್ನ ಸಂಗಾತಿಗಳು ನಿನಗಾಗಿ ಕೊಟ್ಟ ಹಣ ಎಲ್ಲಿ? ಅದನ್ನು ನನಗೆ ಕೊಡು
ನಾನು ನನ್ನ ವಾರಂಗಿರಿಗೆ ಸೀರೆ ಕೊಳ್ಳಬೇಕಾಗಿದೆ ಎಂದು ದಬದಬನೆ ಬಡಿಯ ಹತ್ತಿದನು. ಹೊಡೆತಕ್ಕೆ ಹೆದರಿ ಮೈ ಮೇಲಿನ ಬಂಗಾರದ ಆಭರಣಗಳನ್ನು ಕೊಟ್ಟಳು. ಪೀಡೆ ತೊಲಗಿದರೆ ಸಾಕೆಂದು ವಿದುರನು ಹೆಂಡತಿಯ ಮೈ ಮೇಲಿನ ಎಲ್ಲ ಬಂಗಾರದ ಆಭರಣಗಳನ್ನು, ಮನೆಯಲ್ಲಿದ್ದ ಹಣವನ್ನು ದೋಚಿಕೊಂಡು ತನ್ನ ವೇಶ್ಯೆಯ ಮನೆಗೆ ಹೋದವನು ತಿರುಗಿ ಮನೆಗೆ ಬರಲಿಲ್ಲ. ಇತ್ತ ಬಹುಮತಿಯು ಅದೆಷ್ಟೋ ವಿಟ ಪುರುಷರಿಗೆ ದೇಹ ಮಾರಿ ಹಣ ಕನಕ ಸಂಪಾದಿಸಿದಳು. ಯಾರಿಗೋ ಬಸುರಿಯಾಗಿ ಒಂದು ಗಂಡು ಮಗುವಿನ ತಾಯಿಯೂ ಆದಳು. ದುಡ್ಡೇ ದೊಡ್ಡಪ್ಪ, ದುಡ್ಡು ಇರುವುದು ದೊಡ್ಡಪ್ಪನ ಅಪ್ಪ ಅನ್ನುವ ಹಾಗೆ ಜಾರತನದಿಂದ ಪುಷ್ಕಳ ಹಣ ಸಂಪಾದಿಸಿ ಸಮಾಜದಲ್ಲಿ ಮಹಾತಾಯಿ ಬಹುಮತಿ ಎನಿಸಿಕೊಂಡಳು. ಕೈಯಲ್ಲಿ ಕಾಸು ಇರುವಾಗ ದೇಶ ಸಂಚಾರ ಮಾಡು ಅನ್ನುವಂತೆ ಬಹುಮತಿಯು ಬೆಲೆ ಬಾಳುವ ಬಟ್ಟೆ ತೊಟ್ಟು ನತ್ತು, ಮುತ್ತಿನೋಲೆ, ಡಾಬ, ಚಪಲಹಾರ, ವಂಕಿ, ಪಾಟಲಿ, ಬಿಲ್ವಾರ, ನೂಪುರ, ಪಿಲ್ಲಿ, ಕಾಲುಂಗುರ ಧರಿಸಿಕೊಂಡು ಕಾಸು ತುಂಬಿದ ಹಮ್ಮಿಣಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ದೇಶ ಸಂಚಾರಾರ್ಥವಾಗಿ ಗೋಕರ್ಣ ಕ್ಷೇತ್ರಕ್ಕೆ ಮಗ ಸರ್ವರಾಜುವಿನೊಂದಿಗೆ ಬಂದಳು. ಗೋಕರ್ಣದಲ್ಲಿ ವಾಸ್ತವ್ಯ ಮಾಡಿ ಅಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನ್ನ ಜಾರತನದ ಬಲೆಗೆ ಯಾರಾದರೂ ದೊಡ್ಡ ಕುಳಗಳು ಬೀಳುವವೋ ಎಂದು ಸುತ್ತಲೂ ಕಣ್ಣ ಹೊರಳಿಸುತ್ತಿದ್ದಳು. ವಿದ್ಯೆಗೆ ಜ್ಞಾನಾರ್ಜನೆಗೆ ಪ್ರಸಿದ್ಧವಾದ ವಾರಣಾಸಿಯಿಂದ ಶ್ರೀ ಶ್ರೀ ಶಿವೋದ್ಬೋಧ ಸ್ವಾಮಿಗಳಿಂದ ಶಿವಪುರಾಣದ ಬಗ್ಗೆ ಪ್ರವಚನವಿದೆ ಎಂದು ಗೊತ್ತಾಯಿತು. ಬಹುಮತಿಯು ಮುಂಜಾವಿನ ವಿಧಿ ಮುಗಿಸಿ ಸಮುದ್ರ ಸ್ನಾನ ಮಾಡಿ ರೇಷ್ಮೆ ಮಡಿ ಉಟ್ಟು ಸಂಗಡ ಮಗು ಸರ್ವರಾಜುವಿನೊಂದಿಗೆ ಹಣ್ಣು ಕಾಯಿ ತಟ್ಟೆ ಹಿಡಿದು ಪಾವನ ಮೂರ್ತಿ ಮಹಾಬಳೇಶ್ವರನ ದರ್ಶನ ಪಡೆದು ಹಣ್ಣು ಕಾಯಿ ಮಾಡಿಸಿಕೊಂಡು ತಾನು ತಂಗಿದ್ದ ಕೊಠಡಿಗೆ ಬಂದು ಬಟ್ಟೆ ಬದಲಿಸಿ ಫಲಾಹಾರ ಮಾಡಿಸಿಕೊಂಡು ಗೋಕರ್ಣ ಕ್ಷೇತ್ರ ಸುತ್ತಾಡಿ ಒಂದೆಡೆ ವಿಶ್ರಮಿಸಿದಳು. ಸಾಯಂಕಾಲದ ಹೊತ್ತಿಗೆ ಮುಖ ಮಾರ್ಜನ ಮಾಡಿ ಅಲ್ಪೋಪಹಾರ ಮಾಡಿಕೊಂಡು ಮಹಾಬಳೇಶ್ವರ ದೇವಾಲಯದ ಒಂದು ಪಾರ್ಶ್ವದಲ್ಲಿ ಒಂದು ನೂತನ ಸಭಾಮಂಟಪ ರಚನೆಗೊಂಡಿತ್ತು. ಅಲ್ಲಿ ಶಿವಪುರಾಣ ಕೇಳಲು ಜನ ನಾ ಮುಂದು ತಾ ಮುಂದು ಎಂದು ಬಂದು ಸೇರುತ್ತಿದ್ದರು. ಸಭಾಭವನದಲ್ಲಿ 2 ಭಾಗ ಮಾಡಿ ಒಂದೆಡೆ ಪುರುಷರು ಮತ್ತೊಂದು ಕಡೆ ಮಹಿಳೆಯರಿಗಾಗಿ ಆಸನದ ವ್ಯವಸ್ಥೆ ಮಾಡಿದ್ದರು. ಬಹುಮತಿಯು ನೋಡಲು ಆಗರ್ಭ ಶ್ರೀಮಂತ ಮನೆತನದ ಗೌರವಾನ್ವಿತ ಮಹಿಳೆಯಂತೆ ಕಾಣುತ್ತಿದ್ದರಿಂದ ಈಕೆಗೆ ಪುರಾಣಿಕರ ಮುಂದಿನ ಪಂಕ್ತಿಯಲ್ಲಿ ಆಸನ ದೊರೆಯಿತು. ಪುರಾಣಿಕರು ಹೇಳುವ ಪುರಾಣದ ಪ್ರತಿಯೊಂದು ನುಡಿಯನ್ನು ಬಹು ಆಸಕ್ತಿಯಿಂದ ಆಲಿಸುತ್ತಿದ್ದಳು. ಪ್ರವಚನದ ಮಧ್ಯದಲ್ಲಿ ಪುರಾಣಿಕರಾದ ಶಿವೋದ್ಭವ ಸ್ವಾಮಿಗಳು ಗಂಡುಳ್ಳ ಸ್ತ್ರೀಯು ಪತಿಯೇ ಪರದೈವವೆಂದು ತಿಳಿಯದೆ ಜಾರತನಕ್ಕೆ ಮಾರು ಹೋಗಿ ಕ್ಷಣಿಕ ಕಾಮಸುಖಕ್ಕಾಗಿ ಶೀಲವನ್ನೇ ಮಾರಿಕೊಂಡ ಜಾರಿಣಿ ಸ್ತ್ರೀಯರಿಗೆ ಮುಂದಿನ ಜನ್ಮದಲ್ಲಿ ಬಹುದೊಡ್ಡ ನರಕಯಾತನೆ ಕಾದಿದೆ. ಗಂಡನಲ್ಲದ ಪರಪುರುಷನೊಡನೆ ಬಿಗಿದಪ್ಪಿ ಲಲ್ಲೆಯಾಡಿದವಳನ್ನು ಯಮಧರ್ಮ ರಾಯನು ಕಾದ ಕಬ್ಬಿಣಕ್ಕೆ ತೆಕ್ಕೆ ಹಾಯಿಸುವನು. ಬಿಗಿದಪ್ಪಿದ ಕೈಗಳಿಗೆ ಉಕ್ಕಿನ ಮೊಳೆ ಹೊಡೆದು ಉಗುರು ಕೀಳುವನು. ಮೂತ್ರ ಜನನಾಂಗದಲ್ಲಿ ಕಾದ ಉಕ್ಕಿ ಹಾರಿ ಹಾಕುವರು. ನಿತಂಬಗಳಿಗೆ ಕಬ್ಬಿಣದ ದುಂಡು ಮಳೆ ಹೊಡೆದು ಕಣ್ಣಿಗೆ ಕಾರ ತುಂಬುವರು. ಹೊಲಸು ನಾರುವ ಕೂಪದಲ್ಲಿ ಕೆಡವಿ ಹಾವು ಚೇಳುಗಳಿಂದ ಕಡಿಸುವರು. ಹೀಗೆ ನಾನಾ ತರದ ಯಮಯಾತನೆಗಳನ್ನು ಕೊಡುವರು ಎಂದು ರಸವತ್ತಾಗಿ ಹೇಳುತ್ತಿರುವಾಗ ಬಹುಮತಿಯು ಜಾರಿನಿಗಾಗುವ ನರಕಯಾತನೆಯನ್ನು ಮನದಲ್ಲಿ ನೆನೆದುಕೊಂಡು ಬಹು ಭಯಭೀತಳಾಗಿ ಪಶ್ಚಾತ್ತಾಪದಿಂದ ಕುದಿದು, ಅಯ್ಯೋ ಶಿವನೇ, ನನ್ನನ್ನು ರಕ್ಷಿಸುವವರಾರು, ಯಮಪಾಶದಿಂದ ಬಿಡಿಸುವವರಾರು ಎಂದು ದೊಡ್ಡ ಧ್ವನಿಯಿಂದ ಹೇಳಿ ಕಣ್ಣೀರು ಸುರಿಸುತ್ತಾ ಬಿಕ್ಕಿ ಬಿಕ್ಕಿ ಅಳವ ಹತ್ತಿದಳು. ಬಹುಮತಿಯ ಕಣ್ಣಗಳಿಗೆ ಬೇರೇನು ಕಾಣದೆ ಜಾರತನ ಮಾಡಿದ ಸ್ತ್ರೀಗೆ ಆಗುವ ಯಮಯಾತನೆಯೊಂದೇ ಕಾಣುತ್ತಿತ್ತು. ಕೂಡಿದ ಸಭಿಕರೆಲ್ಲ ಬಹು ಬೆರಗಾಗಿ ಅವಳತ್ತ ನೋಡ ಹತ್ತಿದರು. ಸ್ವಾಮಿಗಳು ಸ್ವಲ್ಪ ಸಮಯ ತಡೆದು ಜೈ ಶಿವ ಶಿವ ಹರ ಹರ ಮಹಾದೇವ ಎಂದು ಜಯಕಾರ ಮಾಡಿ ಮತ್ತೆ ಪುರಾಣ ಪ್ರವಚನ ಮುಂದುವರಿಸಿದರು. ಸ್ವಲ್ಪ ಸಮಯದ ನಂತರ ಅಂದಿನ ಪ್ರವಚನಕ್ಕೆ ಮಂಗಳ ಮಾಡಿದರು. ನೆರೆದ ಜನರೆಲ್ಲರೂ ತಮ್ಮ ಸ್ಥಳಗಳಿಗೆ ಚದುರಿದರು. ಆದರೆ ಬಹುಮತಿಯು ಶಿವೋದ್ಬೋಧ ಸ್ವಾಮಿಗಳ ಪಾದಗಳನ್ನು ಹಿಡಿದು ಬಿಕ್ಕಿ ಬಿಕ್ಕಿ ಅಳಹತ್ತಿದಳು. ಆಗ ಸ್ವಾಮಿಗಳು, ಮಗಳೇ, ನೀನು ಮಾಡಿದ ಪಾಪ ಕಾರ್ಯಕ್ಕೆ ಪಶ್ಚಾತ್ತಾಪ ಪಟ್ಟಿರುವಿ. ಇನ್ನು ಮಹಾಬಳೇಶ್ವರನ ಸನ್ನಿಧಿಯಲ್ಲಿದ್ದು ಶಿವ ಪಂಚಾಕ್ಷರ ಜಪ ಮಾಡುತ್ತಾ ನಿತ್ಯ ತ್ರಿಕಾಲ ಶಿವದರ್ಶನ ಮಾಡು. ಅಂದರೆ ನಿನಗೆ ಶಿವನ ಕರುಣೆಯಿಂದ ಮುಕ್ತಿ ದೊರೆಯುವುದು. ಸಾತ್ವಿಕ ಜೀವನ ನಡೆಸು ಎಂದು ಹೇಳಿ ಹೊರಟು ಹೋದರು. ಬಹುಮತಿಯು ಅಂದೇ ತಾನು ಜಾರತನದಿಂದ ಸಂಪಾದಿಸಿ ತಂದ ಹಣ, ಬಂಗಾರದ ಒಡವೆ, ಬೆಲೆ ಬಾಳುವ ಬಟ್ಟೆಗಳನ್ನು ದಾನ ಮಾಡಿ ಸಾದಾ ಜೀವನ ಸಾಗಿಸುತ್ತಾ ಬೆಳಗಿನ ಜಾವ ದೇವಸ್ಥಾನದ ರಾಜಾಂಗಳ ಸ್ವಚ್ಛ ಮಾಡುವುದು, ಮಹಾಬಳೇಶ್ವರನ ಪೂಜೆಗೆ ಸಮುದ್ರದಲ್ಲಿ ಸ್ನಾನ ಮಾಡಿ ಶಿವ ಶಿವ ಎಂದು ಜಪಿಸುತ್ತಾ ಹೂವು ಪತ್ರಿ ತರುವುದು, ಶಿವಪೂಜೆ ನಡೆದಾಗ ನಗಾರಿ ಜಾಗಟೆ ಬಾರಿಸುವುದು ತಾಯಿ ಮಕ್ಕಳ ಕೆಲಸವಾಯಿತು. ಮಹಾಪ್ರಸಾದ ಮನೆಯಲ್ಲಿ ಪ್ರಸಾದ ಸೇವಿಸಿ ಮಹಾಪ್ರಸಾದದ ಮನೆಯನ್ನು, ಪ್ರಸಾದ ತಯಾರಿಸಿದ ಪಾತ್ರೆಗಳನ್ನು ತೊಳೆಯುವುದು ಬಹುಮತಿಯ ಕೆಲಸವಾಯಿತು.
ಹೀಗೆ ಕಾಲ ಕಳೆಯುತ್ತಿರಲು ಅವಳ ನಿಸ್ವಾರ್ಥ ಸೇವೆ ಶಿವ ಪಂಚಾಕ್ಷರ ಜಪದಿಂದ ಸಂತುಷ್ಟನಾದ ಶಿವನು ಬಹುಮತಿಗೆ ಶಿವ ಪದವಿ ಕರುಣಿಸಿದನು. ಕೈಲಾಸದಿಂದ ಪುಷ್ಪಕ ವಿಮಾನ ಕಳುಹಿಸಿ ತಾಯಿ ಮಗನನ್ನು ಕೈಲಾಸಕ್ಕೆ ಕರೆಸಿಕೊಂಡನು. ಕೈಲಾಸದಲ್ಲಿ ಶಿವನ ಸಂಗಡ ಪಾರ್ವತಿಯನ್ನು ಕಂಡು, ಹೇ ಅಮ್ಮ ಭವಾನಿ, ಸೌಭಾಗ್ಯದಾಯಿನಿ, ಜಗದಂಬ, ಪತಿತೆಯಾದ ನನ್ನನ್ನು ಕಾಪಾಡುತ್ತಾಯೆ ಎಂದು ಉಮೆಯ ಪಾದಗಳಿಗೆ ಹಣೆ ಹಚ್ಚಿ ಬೇಡಿಕೊಂಡಳು. ಆಗ ಕರುಣಾಮಯಿಯಾದ ಮಾತಾ ಪಾರ್ವತಿಯು, ಹೇ ಮಗಳೇ, ನಿನ್ನ ನಿರ್ಮಲ ಭಕ್ತಿಗೆ ಮೆಚ್ಚಿರುವೆ, ಅದಾವ ವರವ ಬೇಡುವೆ ಬೇಡು ಎನ್ನಲು ಬಹುಮತಿಯು ಶಿರಬಾಗಿ ಕೈಮುಗಿದು, ಹೇ ತಾಯಿಯೇ, ಹೆಣ್ಣಿಗೆ ಕುಂಕುಮ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯವಿಲ್ಲ. ಕಾರಣ ನನಗೆ ನನ್ನ ಪತಿಯು ಎಲ್ಲಿಯೇ ಇರಲಿ, ಹೇಗೆಯೇ ಇರಲಿ, ದೊರೆಯುವಂತೆ ವರವ ಕರುಣಿಸು ಎನ್ನಲು ಪಾರ್ವತಿಯು ನಸುನಕ್ಕು ಸುಮ್ಮನಾಗಲು ನಾರದ ಮಹರ್ಷಿಗಳು ಬರಲು, ಪೂಜ್ಯರೇ, ಇವಳ ಪತಿಯು ವಿಂಧ್ಯಾದ್ರಿ ಪರ್ವತ ಶ್ರೇಣಿಯ ಘೋರ ಅರಣ್ಯದಲ್ಲಿ ಮಾಡಬಾರದ ಪಾಪ ಕಾರ್ಯಗಳಿಂದ ಮತಿಭ್ರಷ್ಟನಾಗಿ ನಾನಾ ತರಹದ ರೋಗಗಳಿಂದ ಪೀಡಿತನಾಗಿ ಅಸುನೀಗಿ ಈಗ ಬ್ರಹ್ಮ ಪಿಶಾಚಿಯಾಗಿ ನರಭಕ್ಷಕನಾಗಿ ಅಲಿಯುತ್ತಿದ್ದಾನೆ. ನೀವು ಹೋಗಿ ಅವನಿಗೆ ಶಿವಕೀರ್ತನ ಕೇಳುವಂತೆ ಮಾಡಿ ಬ್ರಹ್ಮ ಪಿಶಾಚಿ ವಿಮೋಚನೆ ಮಾಡಿ ಅವನಿಂದ ಶಿವನಾಮ ಜಪ ಶಿವದರ್ಶನ ಮಾಡಿಸಿ ಕೈಲಾಸಕ್ಕೆ ಬರುವಂತೆ ಕಾರ್ಯವೆಸಗಿರಿ ಎಂದು ಮಾತಾ ಪಾರ್ವತಿ ನುಡಿಯಲು ತುಂಬಿದ ಋಷಿಗಳು, ಬಹುಮತಿ ಸುತ ಸರ್ವರು ಮೂವರು ವಿಂಧ್ಯಾಗಿರಿ ಕಂದರಗಳಲ್ಲಿ ಶಿವನಾಮ ಹಾಡುತ್ತಾ ಬರುತ್ತಿರಲು ದೂರದಿಂದ ತುಂಬುರ ಋಷಿಗಳು ಬ್ರಹ್ಮ ಪಿಶಾಚಿಯಾದ ವಿದುರನನ್ನು ನೋಡಿ ಗಿಡದ ಮರೆಯಲ್ಲಿ ಹೆಂಡತಿ ಮಗನನ್ನು ನಿಲ್ಲಿಸಿ ಶಿವಭಜನೆ ಮಾಡುತ್ತಾ ನಿಂತಿರಲು ಮಾನವನಂತೆ ಗೋಚರಿಸುವ ತುಂಬುರರನ್ನು ತಿನ್ನಬೇಕೆಂಬ ಬಲವಾದ ಆಸೆಯಿಂದ ಬಂದು ಹಿಡಿಯಲು ಅವರ ಸ್ಪರ್ಶ ಮಾತ್ರಕ್ಕೆ ಅವನ ಪೈಶಾಚಿಕ ರೂಪ ಹೋಗಿ ಪಾಪಿ ವಿದುರನಾದನು. ಆವಾಗ್ಗೆ ತುಂಬುರರು ಅವನ ಹೆಂಡತಿ ಬಹುಮತಿ ಮತ್ತು ಮಗನನ್ನು ಪರಿಚಯಿಸಿ, ನಿನಗಾಗಿ ಈ ನಿನ್ನ ಹೆಂಡತಿಯು ಅದೆಷ್ಟು ತ್ಯಾಗ, ಸತ್ಸಂಗ, ಶಿವಲಿಂಗ ಸೇವೆ, ಶಿವನಾಮ ಶ್ರವಣ, ಶಿವ ಪಂಚಾಕ್ಷರ ಮಂತ್ರ ಪಠಣ ಮಾಡಿದ್ದಾಳೆ ಗೊತ್ತೇ. ಇಂಥ ಸತಿ ಸಾಧ್ವಿಯನ್ನು ಪಡೆದ ನೀನೇ ಧನ್ಯೆ ಎನ್ನಲು ವಿದುರನು ತಾನು ಮಾಡಬಾರದ ನೀಚ ಕಾರ್ಯಗಳನ್ನು ಮಾಡಿ ಹೆಂಡತಿ ಊಟ ವಸ್ತ್ರ ಕೊಡದೆ ಜಾರತನಕ್ಕೆ ಬೀಳುವಂತೆ ಮಾಡಿದ ಮಹಾಪಾಪಿ ನಾನು ಎಂದು ಅತ್ತನು. ನನ್ನ ಜನ್ಮಕ್ಕಿಷ್ಟು ಧಿಕ್ಕಾರವಿರಲಿ ಎಂದು ಮುಖ ತಗ್ಗಿಸಿ ನಿಂತನು. ಆಗ ತುಂಬುರರ ಶಿವ ಪಂಚಾಕ್ಷರ ಮಂತ್ರದಿಂದ ಪಾವನನಾಗಿ ಸತಿ ಸುತರೊಂದಿಗೆ ಕೆಲಕಾಲ ಭೂಲೋಕದಲ್ಲಿ ಇದ್ದು ಶಿವಭಜನೆ, ಶಿವದರ್ಶನ, ಸದಾಕಾಲ ಶಿವ ಪಂಚಾಕ್ಷರ ಮಂತ್ರ ಜಪ ಮಾಡುತ್ತಿರಲು ಶಿವ ಪಾರ್ವತಿಯರಿಗೆ ಇವರ ಬಗ್ಗೆ ಕರುಣೆ ತೋರಿ ಪುಷ್ಪಕ ವಿಮಾನ ಕಳುಹಿಸಿ ಮೂವರನ್ನು ಕೈಲಾಸಕ್ಕೆ ಕರೆಯಿಸಿಕೊಂಡರು. ಅಲ್ಲಿ ಅವರಿಗೆ ಶಿವಗಣ ಪದವಿ ದೊರೆಯಿತು. ಮಾಡಬಾರದ ಪಾತಕಗಳನ್ನು ಮಾಡಿ ಯಮಲೋಕ ಸೇರಬೇಕಾದವರು ಶಿವದರ್ಶನ, ಶಿವಪುರಾಣ ಶ್ರವಣ ಹಾಗೂ ಶಿವ ಪಂಚಾಕ್ಷರ ಮಂತ್ರ ಜಪದಿಂದ ಕೈಲಾಸ ಪದವಿ ಪ್ರಾಪ್ತವಾಯಿತು. 11ನೇ ಅಧ್ಯಾಯ ಮುಗಿದಿದ್ದು.